ಮುಂದೆ ನೋಡ್ಕೊಂಡೆ ಹೋಗ್ಸೋ ನೀನು. ಶರಣು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಎಷ್ಟು ಚೆನ್ನಾಗಿ ರೆಡಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು ಏನ್ ಸ್ಪೆಷಲ್ ಅಂತ ಅಂದ್ರೆ, ಇವತ್ತು ನನ್ನ ಮಗನ್ ತಂಗಿ ಮದ್ವೆ, ಸುಮನ್ ತಂಗಿ ಮದ್ವೆ ಇವತ್ತು ನಂದಿ ಊರ್ನಲ್ಲಿ. ಸೊ ನಿನ್ನೆ ಎಲ್ಲ DJ ಸಂಗೀತ ಎಲ್ಲ ಇತ್ತು, ಮಜಾ ಮಾಡಿದ್ವಿ. ಬಟ್ ಅದ್ರದ್ದೆಲ್ಲ ಏನು ಮಾಡ್ಲಿಲ್ಲ, ಬಿಕಾಸ್ ನಾವು ಬರೋಕ್ಕೆ ಲೇಟ್ ಆಗೋಗಿತ್ತು. ಸೊ ನಾವು ಬಂದು ರೆಡಿ, ನಾವು ಮಾತ್ರ ರೆಡಿ ಆಗಿರ್ಲಿಲ್ಲ, ಎಲ್ರು ರೆಡಿ ಆಗ್ಬಿಟ್ಟಿದ್ರು. ಸೊ ಏನು ಮಾಡಕ್ಕಾಗಿಲ್ಲ. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿ 1 ಗಂಟೆಗೇನೋ ಮಲಗಿದೀವಿ. ಸೊ ಇವತ್ತು ಬೆಳಗ್ಗೆ 9:30 ಮುಹೂರ್ತ ಇದೆ. ಸೊ ಇವತ್ತು ಬೇಗನೆ ಎದ್ದು ರೆಡಿ ಆಗಿದೀವಿ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ, ರೂಮ್ಸ್ ಮಾಡಿದ್ರಲ್ಲ ಅಲ್ಲಿಂದ ರೆಸಾರ್ಟ್ಗೆ ಹೋಗ್ತಾ ಇದೀವಿ. ರೆಸಾರ್ಟ್ ಅಲ್ಲಿ ಇದು ಬ್ರೇಕ್ಫಾಸ್ಟ್ಗೆ. ಸೊ ನಾವ್ ಹೇಗ್ ಕಾಣಿಸ್ತಾ ಇದೀವಿ? ಸುಹಾಸ್ ಕಾಣಿಸ್ತಾ ಇದ್ದಾನ ಚೆನ್ನಾಗಿ? ಸೊ ನಾವಿಬ್ರದ್ದು ಕಸ್ಟಮೈಸ್ಡ್ ಔಟ್ಫಿಟ್ ಚೆನ್ನಾಗಿದ್ಯಾ? ಸೊ ಸಖತ್ ಖುಷಿ ಅನ್ಸ್ತಾ ಇದೆ ಈ ತರ ಎಲ್ಲ ಕಸ್ಟಮೈಸ್ಡ್ ಔಟ್ಫಿಟ್ಸ್ ಎಲ್ಲ ಹಾಕೊಳಕ್ಕೆ. ಸೊ ನಮ್ದು ಮಾಡಿರೋದು ಹರಿತ್ವ ಔಟ್ಫಿಟ್ಸ್ ಅವರು. ಸೊ ನಿಸರ್ಗ ಅಂತ ಅವ್ರ ಹೆಸರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿಕ್ಕಾಬಟ್ಟೆ ಒಳ್ಳೆಯವರು ಪಾಪ. ಎಷ್ಟು ಪೇಷನ್ಸ್ ಅವ್ರು, ಎಷ್ಟು ಬ್ಯುಸಿ ಇದ್ರು ಪಾಪ. ನಾನು ಕಾಲೆಲ್ಲ ಮಾಡಿ ಹಿಂಸೆ ಇಟ್ಟಿದ್ದೀನಿ ನಾನು. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗೋಣ. ಎಲ್ಲರೂ ಬಂದಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲಾನು. ಸೊ ಈ ವ್ಲಾಗು ಇವತ್ತಿಂದು ಅದೇನೆ, ಹೇಗೋಗುತ್ತೆ ನೋಡೋಣ. ಅಲ್ವಾ ದೇವಸ್ಥಾನ ಡ್ರಾಪ್ ಆಗ್ತದೆ. ಇವನ್ ಕಾರ್ ಐತಂತೆ, ನಡಿ ಮತ್ತೆ ಹೇಳ ತೋರ್ಸ. ಸರಿ ನಂದಿ ಬೆಟ್ಟ ನೋಡ. ಅಕ್ಷಯ್ ಹಾಯ್ ಮಾಡಿ. ನಟರಾಜ್ನ ಇಂಟ್ರೊಡ್ಯೂಸ್ ಹಾಯ್ ಮಾಡಿ ಮಾಡು ನೋಡಿ ಇಂಟ್ರೊಡ್ಯೂಸ್. ನಟರಾಜ್ ಅಂತ. ದೊಡ್ಡಬಳ್ಳಾಪುರದಲ್ಲಿ ಗೊತ್ತಿರುತ್ತೆ. ಹೆಸರು ಹೇಳು. ಅಕ್ಷಿತ್ ಅಂತ. ಸಾರಿ, ಸಡನ್ ಆಗಿ ಹಂಗೆ ಆಫ್ ಆಗೋಯ್ತು. ಅಯ್ಯೋ ಡೂಡಿ, ಅವ್ರು ಮಾತಾಡೋದು ಬರಲ್ಲೇನೋ ಕಣೋ, ನಾವು ಮೈಕ್ ಹಾಕೊಂಡಿದೀವಿ. ಅದು ಒಂದು ಬಟನ್ ಕ್ಲಿಕ್ ಮಾಡಲ್ಲಿ, ಯೆಲ್ಲೋ ಕಲರ್ದು. ಇಲ್ಲ ಬಿಡು, ಬ್ಲೂ ಇದೆ ಬಿಡು. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿಲ್ಲ ಬಿಡು. ಇವ್ರು ಮಾತಾಡೋದಿಲ್ಲ. ಸೊ ಅಕ್ಷಿತ್ ಅಂತ ಚಾನಲ್ ಇದೆ, ಚಾನಲ್ ನೀವು ಹೇಳು. ಸ್ವಸ್ಥ ಟೆಕ್ಟಾನ್ ಅಂತ. ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಏನ್ ಫಿಟ್ನೆಸ್ ಕಂಟೆಂಟ್ ಅಂತೆ. ಸೊ ಫಿಟ್ನೆಸ್ ಫ್ರೀಕ್ ಇರೋರು ಪ್ಲೀಸ್ ಒಂದ್ಸಲ ಚೆಕ್ಔಟ್ ಮಾಡಿ. ಓಕೆ ಹೇಳುವ. ಟಿಫನ್ ರೆಸಾರ್ಟ್ ಅಲ್ಲಿ ಮಾಡ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನದಲ್ಲಿ ಸೆಟ್ ಹಾಕಿರೋದು ಜಸ್ಟ್ 300 ಮೀಟರ್ಸ್ ಅಂತೆ. 300 ಮೀಟರ್ಸ್ ಸೆಟ್ ಅಂದ್ರೆ ಅದೇ ಇಲ್ಲ, ಮಂಟಪದಲ್ಲಿ ಏನಿಲ್ವ, ದೇವಸ್ಥಾನದಲ್ಲಿ ಅಲ್ಲಪ್ಪ. ದೇವಸ್ಥಾನ ಕಟ್ಟಿಸ್ಬೇಕಾದ್ರೇನೆ ಅದು ಕಟ್ಟಿಸ್ಬಿಟ್ಟಿರ್ತಾರೆ. ಇಲ್ವಲ್ಲ ದೇವಸ್ಥಾನ ಮದುವೆ ಅದೇ ಕಣ. ನೀನು ಬರ್ತಾ ಇದೀಯ ಅಂತ ನಾ ಗೇಟ್ ಓಪನ್ ಮಾಡ್ತಾ ಇರೋದು. ದೇವಸ್ಥಾನ ಇವಾಗ ತೋರಿಸ್ಬಿಡು ನಮ್ಮ ಡ್ರೆಸ್ಸು. ಬಾ ಹಂಗೆ ನಡಿ ಮುಂದಕ್ಕೆ. ಅಲ್ಲ ಬಾ, ಹಿಂಗೆ ತೋರ್ಸು. ಫುಲ್ಲು ಕಾಣಿಸ್ಬೇಕಲ್ಲ ನೀನು. ಚಪ್ಪಲಿ ಹಾಕ್ತಾನೆ, ಅದನ್ನ ತೋರಿಸ. ದೇವಸ್ಥಾನದಲ್ಲಿ ಗಾಜಿನ ಗ್ಲಾಸ್ ತೆಗಿಯಪ್ಪ. ಬಿಸಿಲು ನೋಡ್ತಾ ಇದ್ದಲ್ಲ. ಪ್ರಾಕ್ಟೀಸ್ ಮಾಡಿಸ್ತಾರೆ.
ಇಲ್ಲಿ ನೋಡಿ. ಇವತ್ತು ದೇವಸ್ಥಾನದಲ್ಲಿ ಒಂದೇ ಮದ್ವೆ ಅಲ್ಲ, ಎಷ್ಟೊಂದು ಮದ್ವೆಗಳು ನಡೀತಾ ಇದೆ. ಮೂರ್ ಮದ್ವೆ. ಶರಣ್ ಅವರು ರೇಷ್ಮೆ ಪಂಚೆ, ರೇಷ್ಮೆ ಶರ್ಟ್ ಹಾಕೊಂಡು. ಅಕ್ಷಯ್ ಅವರು ರೇಷ್ಮೆ. ಜಾಸ್ತಿ ಜೂಮ್ ಮಾಡಿದ್ಯಾ, ಒಂದಲ್ಲಿ ನೋಡಿ. ಗುರುಪ್ರಸಾದ್. ಇವಾಗ ಬರ್ತಾ ಇದ್ದೀರಾ. ಗುರುಪ್ರಸಾದ್, ಅವ್ರ ಅಮ್ಮ, ಅವ್ರ ಅಕ್ಕ, ಡೊಳ್ಳ. ಏನವನ ಡೊಳ್ಳ. ಅಭಿ ಕುದುರೆ ತಮ್ಮ, ಕಸಿನ್ ಬ್ರದರ್ ಅಲ್ವಾ? ಕಸಿನ್ ಬ್ರದರ್ ಅಂತ ಇಲ್ಲ, ಆಕ್ಚುಲಿ ಕಸಿನ್ ಅಷ್ಟೇ ಇರೋದು. ಹೌದಾ? ಕಸಿನ್ ಫ್ರೆಂಡು. ಯಾಕಪ್ಪಿ ಕಣ್ಣೆಲ್ಲ ಕೆಂಪು? ಕಣ್ಣಲ್ಲಿ ನೀರು. ಇವೆಲ್ಲ ಶರಣ್. ಆಮೇಲೆ ಅವಳು ಸುಮ್ಮನೆ. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಮಗೆ ಮಾತಾಡೋದ್ರಲ್ಲಿ. ಸೊ ಗೈಸ್, ಫೈನಲಿ ನನ್ನ ಮಗ ಸಿಕ್ಕಿದ್ದಾನೆ. ಇಷ್ಟೊತ್ತಿಗೆ ಪಾಪ ಸುಸ್ತಾಗೋಗಿದ್ದಾನೆ, ಬೆವರು ಸುರ್ಸಾಕಿದ್ದಾನೆ. ತಂಗಿ ಮದುವೆ ಮಾಡಿ. ಆದ್ರೂ ಸಖತ್ ಖುಷಿ ಆಯ್ತು ಕಣೋ ನೆನ್ನೆ ನಿಂದು ನೋಡಿ. ಅವನಿಗೆ ನೋಡಿ ಈ ಕೈಯಲ್ಲಿ ಮಾಡಿದ್ದೆ, ಕೈಯಲ್ಲಿ ಹೇಳ್ಕೊಳಕ್ ಇಷ್ಟ ಇಲ್ಲ, ಅಷ್ಟು ಒಳ್ಳೆಯವನು. ಹೆಂಗನ್ಸ್ತು? ಊಟಕ್ಕೆ ಬನ್ನಿ ಅಂತ. ಊಟಕ್ಕೆ ಕರಿಯೋ. ಸುಲ್ತಾನ್ಪೇಟೆಯಲ್ಲಿ ನೇಚರ್ ಸೋಲ್ ರೆಸಾರ್ಟ್ ಅಂತ 11:30 ಊಟ ಇದೆ, ದಯವಿಟ್ಟು ಎಲ್ಲರೂ ಬನ್ನಿ. ಪ್ಲೀಸ್ ಗಾಯ್ಸ್ ಬನ್ನಿ.